ಲೇ ಸೀನಾ, ಎಲ್ಲಲ್ಲ ಇವನು ಬೋರಜ್ಜ, ಎಲೆ ಹುಟ್ಟು ಸದುಗ್ಲು ನನ್ನ ಮಕ್ಕಳ ಇವನು ಬೋರಜ್ಜ. ಯಾರ್ದನ ಮಂತಾಗೆ ಕಾಪಿ ಕಾಸ್ತೀವಿ ಅಂತಂದ್ರೆ ಅಲ್ಲೇ ನಿಂತ್ಕೊಂತಾನೆ ಒಂದು ಗಂಟೆನ, ಅಡಿಕೆಲೆ ಕೊಡ್ತೀವಿ ಅಂದ್ರೆ ಅಲ್ಲೊಂದು ಗಂಟೆ ನಿಂತ್ಕೊಂತಾನೆ. ಯಾರ ತಗನ ಹೋಗಿ ಕೊಡ್ಲ ಇಲ್ಲೊಂದು ಬೀಡಿನ ಅಂತ ಬೀಡಿ ಸೇತ್ಕೊಂಡು ಒಂದು ಗಂಟೆ ನಿಂತ್ಕೊಂತಾನೆ. ಹೋಗಿ ಇವನ್ಗೆ ಹೇಳಿ ಕಳಿಸಿನಲ್ಲಪ್ಪ. ಇವನು ಭೀಮಣ್ಣನ ಯಾವಾಗ ಕರ್ಕೊಂಬತ್ತಾನೋ, ಭೀಮಣ್ಣ ಹೆಣ್ತೀನಿ ಯಾವಾಗ ಕರ್ಕೊಂಬತ್ತಾನೋ, ನಾನು ಯಾವಾಗ ಪಂಚಾಯಿತಿ ಮಾಡಬೇಕು? ಥೋ, ನಿಮ್ಮನ್ನೆಲ್ಲ ಕಟ್ಕೊಂಡು ನನಗಂತೂ ಎಣಗಾದ ಬಂದೈತ್ ಕಳ್ಳಿ. ಗೌಡ್ರೆ, ನಿಮಗೆ ಗೊತ್ತು ತಾನೆ ಇವನು ಬೋರಜ್ಜ ಅಂತ ನಂಬ್ತಾನೆ. ಹುಟ್ಟು ಸೋಮಾರಿ ನನ್ನ ಮಗ, ಏನು ಮಾಡೋಕ್ಕಾಗಲ್ಲ. ಈಗ ಏನೋ ಕಟ್ಕೊಂಡ್ಬಿಟ್ಟಿದ್ದೀವಿ, ಅನುಭವಿಸ್ಕೊಂಡು ಹೋಗ್ಬೇಕು ಅಷ್ಟೇನ. ಈಗ ನಮ್ಮನ್ನು ಬಿಟ್ಟರೆ ಬೋರಜ್ಜಿಗೆ ಯಾರೋ ಗತಿ ಇಲ್ಲ. ನಮ್ಮ ಜೊತೆಗೆ ಬರ್ತಾನೆ, ಬೈದ್ರೆ ಬೈಸ್ಕೊಂತಾನೆ, ಉಗಿದ್ರೆ ಉಗಿಸ್ಕೊಂತಾನೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಸಮಾಧಾನ ಮಾಡ್ಕೊಳ್ರಿ ಗೌಡ್ರಿ, ಸಮಾಧಾನ ಮಾಡ್ಕೊಳ್ರಿ. ವಯಸ್ಸಾದ್ಮೇಲೆ ಬಲು ಸಿಟ್ಟು ಮಾಡ್ಕೊಂಬಕ್ ಹೋಗ್ಬಾರ್ದು. ಯಾಕೆ ಹೇಳ್ರಿ? ಬಿ ಪಿ ಶುಗರ್ ಬರ್ತೈತೆ. ಈಗ ಆಲ್ರೆಡಿ ನಿಮಗೆ ಬಿ ಪಿ ಶುಗರ್ ಐತಿ. ಅದರಿಂದ ಸ್ವಲ್ಪ ಸಮಾಧಾನದಾಗ ಇರೋದು ಒಳ್ಳೇದು. ಭೀಮಣ್ಣು ಬರ್ತಾನೆ, ಭೀಮಣ್ಣ ಹೆಂಡ್ತಿನೂ ಬರ್ತಾಳೆ. ಸುಮ್ಕಿರ್ಬೇಕು ನೀವು. ಭೀಮಣ್ಣ, ಏ ಭೀಮಣ್ಣ, ಶಾಂತಮ್ಮ, ಅವನೇ ಶಾಂತಮ್ಮ, ಏ ಭೀಮಣ್ಣ. ಯಾರೇನು ಒಬ್ಬರಾರ ಶಿವ ಅಂತಿಲ್ಲ. ಲೇ ಭೀಮಣ್ಣ, ಬಾಲ ಇದೆ. ಯಾಕೆ ಬೋರಜ್ಜ, ಏನಾತು? ಯಾಕೆ ಹಿಂಗೆ ಕೂಕ್ಯಂತಿದೀಯಾ? ಏ ಭೀಮ, ಅಲ್ವಲ್ಲ ನಿನ್ಗೇನ ಒಂದಿಟ್ಟು ಮೈ ಮೇಲೆ ಜ್ಞಾನಮತಿ ಐತೆ ಅಂದ್ಲ. ಅದು ಯಾವ್ದೋ ಒಂದು ಹೆಂಗಸು ಬಂದು ಗೌಡ್ರು ಅಂತ ಕುಂತೈತೆ, ನೀನು ನೋಡಿದ್ರೆ ಒಳಗೆ ಹೋಗಿ ಬೆಚ್ಚು ಕುಕೊಂಡಿದ್ದೆ. ಹೆಂಗಸು? ಯಾವ ಹೆಂಗಸಜ್ಜ? ಅಜೋ, ಯಾರು ಹೇಳಜ್ಜೋ? ಹೆಸ್ರೇನ ಎಮ್ಮಂದು? ಯಾಲ ಕಾಳಬೊಡ್ಡಿ ಮಗನೇಲಿ ಭೀಮ, ಗೊತ್ತಿದ್ದು ನಾಟಕ ಆಡ್ಬೇಡ. ಯಾಕಲ್ಲ ಇನ್ನೊಂದು ಮದುವೆ ಆಗಿದ್ದಂತಲ್ಲ ನೀನು? ಇನ್ನೊಂದು ಮದುವೆ ಆಗಿ ಬೆಂಗಳೂರಾಗ ಬಿಟ್ಟು ಬೈದಂತ ಅಮ್ಮನ್ನ 10 ವರ್ಷ ಆಯ್ತಂತೆ. ಅಲ್ಲೇ ಮದುವೆ ಆಗಿ ಅಯ್ಯಮ್ಮ ರಾಜೇಶ್ವರಿ ನನ್ನ ಹೆಸರು ಅಂತಿತ್ತು. ಏನ್ಲ ನಿಜವೇನಲ್ಲ ಇದು? ಈ ಬದುಕು ಮಾಡಿದ್ಯಂದ್ಲ? ಹೆಂಡ್ತಿಗೆ ಗೊತ್ತಾಗ್ದಂಗೆ, ಮಕ್ಳಿಗೆ ಗೊತ್ತಾಗ್ದಂಗೆ 2ನೇ ಮದುವೆ ಆಗಿದ್ದಲ್ಲ ನೀನು. ಭಾಳ ಕಿಲಾಡಿ ಕಳ್ಳ ನೀನು. ಲೇ ಭೀಮ, ಬಾ, ನಿನ್ಗೈತು ಮಾರಿ ಹಬ್ಬ ಈಗ. ಆ ಅಮ್ಮಣ್ಣಿ ಊರ ಕುಡಿಕೆ ಬಂದವಳೆ, ನನಗೆ ನ್ಯಾಯ ಕೊಡಿಸ್ಲಿ ಅಂತಾನೆ. ಏನು ಹೇಳ್ತಿ ಇವಾಗ? ಏನ್ಲ ಮದುವೆ ಆಗಿದ್ದೆಲ್ಲ ಅಮ್ಮನ್ನ? ಅಜೋ ಬೋರಜ್ಜ, ಅವಳು ಗೌಡ್ರು ಮತ್ತಕ್ಕೆ ಬಂದೇವಳೇನಜ್ಜ? ಥೋ ರಾಮ, ಓತು ನನ್ನ ಮಾನ ಮರ್ಯಾದೆ ಎಲ್ಲ ಕೆಕ್ಕುಟ್ಟೋತು. ಅವಳಿಗೆ ಗಿಣಿ ಹೇಳ್ದೆ. ಸಿರಾಕ್ ಬಂದಿದ್ಲು ಆಗ್ಲೇನಾ? ಸಿರಾಕ್ ಬಂದು, ಇಲ್ಲ ನಾನು ನಿಮ್ಮ ಅಂತಕ್ಕೆ ಬರ್ತೀನಿ, ಕರ್ಕೊಂಡು ಹೋಗೋ ಅಂತಂದ್ಲು. ನಾನು ಬೇಡ ಕಣೆ ಪಾಪುರ್ ಮುಂಡೆ, ಹೋಗ್ಬಿಡು ಬೆಂಗಳೂರಿಗೆ, ನಾನೆಲ್ಲ ಸಮಯ ಸಂದರ್ಭ ನೋಡಿ ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ದೆ. ನೋಡಜ್ಜ, ಇವಾಗ ಬಂದು ಇಲ್ಲಿ ಕುಂತೇವಳೆ. ಅಜೋ, ನೀನು ಕಾಲಿಗೆ ಬೀಳ್ತೀನಿ, ನೀನು ಏನು ಬೇಕಾದ್ರೂ ಮಾಡ್ತೀನಿ. ಹೋಗಿಬಿಟ್ಟು ಅವಳನ್ನ ಬೆಂಗಳೂರಿಗೆ ಕಳ್ಸಜ್ಜೋ. ಊರಾಗ ನಾನು ತಲೆ ಎತ್ಕೊಂಡು ತಿರ್ಗಕ್ಕಾಕೈತೇನಜ್ಜ. ಅಜೋ ಬೋರಜ್ಜ, ನೀನು ಕಾಲಿಗೆ ಬಿದ್ದುಬಿಡ್ತೀನಿ, ಹೋಗಜ್ಜ. ಏನೋ ಒಂದು ಮಾಡಜ್ಜ, ಸಹಾಯ ಮಾಡಜ್ಜ ನನಗಿವಾಗ. ಇಲ್ಲಾಂದರೆ ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಗೌಡ್ರು, ಊರಾಗಳೆಲ್ಲ ಸೇರ್ಕೊಂಡು ನನ್ನ ಮರ್ಯಾದೆ 3 ಕಾಸು ಗರಾಜ್ ಹಾಕ್ಬಿಡ್ತಾರೆ. ಇನ್ನೆಂದು ನಾನು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಕಣಜ್ಜ. ಅಜೋ, ಏನನ ಮಾಡಜ್ಜ, ನನ್ನ ಹೆಂಡ್ತಿಗೆ ಗೊತ್ತಾಗ್ಬಾರ್ದು ಕಣಜ್ಜ ಇದು. ಲೇ ಭೀಮಣ್ಣ, ನೀನು ಮಾಡಿರೋದು ಹೊಲ್ಕ ಕೆಲಸ ಕಂಡ್ಲ? ಹೊಲ್ಕ ಕೆಲಸ ಅಲ್ವೋ? ಈಗ ಊಸ್ ಬಿಟ್ಟಿಜ್ಜ, ವಾಸನೆ ಬರ್ದಂಗೆ ಇರ್ತೈತೆ ಅಂದ್ಲ, ನಾರ್ದಂಗೆ ಇರ್ತೈತೆ ಅಂದ್ಲ ಊಸು. ತಡಿ, ನಿನಗೈತೆ ಈಗಳೇ. ಈ ಬದುಕು ಮಾಡ್ದಾನೆ ಯಾವನು ಉದ್ಧಾರ ಆಗಲ್ಲ ಕಳ್ಳ. 2 ಹೆಂಡ್ತಿ ಕಟ್ಕೊಂಡು ಒಬ್ಳಿಗೆ ಗೊತ್ತಾಗದಂಗೆ ಇನ್ನೊಬ್ಳು ಗೊತ್ತಾಗದ ಇನ್ನೊಬ್ಳನ್ನ ವ್ಯವಹಾರ ಮಾಡ್ಕೊಂಡಿದ್ಯಾ ನೀನು? ವ್ಯವಹಾರಗಳನ್ನ ಅಯ್ಯ ನಿನ್ನ. ಯಾಕಲ್ಲ ಶಾಂತಮ್ಮೇನಲ್ಲ ಅನ್ಯಾಯ ಮಾಡಿದ್ಲು ನಿನಗೆ? ಏನು ಕಮ್ಮಿ ಮಾಡಿದ್ಲು? ಇವಳು ಬಿಟ್ಟು ಯಾಕಲ್ಲ ಆಯಮ್ಮಣ್ಣಿ ಮದುವೆ ಅದೇ ಹೋಗಿ ಲೋಪರ್ ನನ್ನ ಮಗನೇ. ನೀನು ಜನ್ಮಕ್ಕಲ್ಲಾಕ ನನಗೆ ತಾನು ಬಡ್ದು ನಮ್ಮ ಸಿಟ್ಟು ಬತ್ತೈತೆ. ನಿನ್ನ ಹೆಂಡ್ತಿ ಬಿಡ್ತಾಳೆ ಅನ್ಲ? ಬಿಡ್ತಾಳೆ ಅನ್ಲ? ಏನು ಮಾಡ್ತಾ ಇವಾಗ ನೀನು? ಅಜೋ ಬೋರಜ್ಜ, ಯಪ್ಪ, ನನಗೆ ಪಂಚಾಯ್ತಿಗೆ ಹೋಗೋದಕ್ಕಿಂತ ನಿನ್ನ ಮಾತೇ ಕೇಳಿರೆ ಬೈವಾದಂಗೆ ಹಾಕೈತಲ್ಲ ಜಾ. ಏನಜ್ಜ ಮಾಡೋದು ರಾಮ? ಜಂಗಾಬಲ್ ಕುಸ್ದಂಗೆ ಹಾಕೈತೆ. ನನ್ನ ಹೆಂಡ್ತಿಗೆ ನನಗೆ ಗೊತ್ತಾದರೆ ಅವಳು ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡು ನನ್ನೇನ ಮಾಡಿಬಿಟ್ರೆ ಗತಿ ಏನಜ್ಜ? ಅಜೋ, ಏನಜ್ಜ ಮಾಡೋದು? ಊರು ಬಿಟ್ಟು ಓಡೋಗ್ಬಿಡೋಣಜ್ಜ ಸುಮ್ಮನ? ಅಡ್ನಾಡಿ ನನ್ನ ಮಗನೇ, ಊರು ಬಿಟ್ಟು ಹೋಗ್ತಾನಂತ. ಊರು ಬಿಟ್ಟು
ಎಲ್ಗಾರ ಹೋಗ್ತಾ ಊರ್ ಬಿಟ್ಟು ಹಾ ಅಲ್ವರ ಉಪ್ಪು ತಿಂದಿದ್ಯಾ ಈಗ ನೀರು ಕುಡಿಲೇಬೇಕು ಕುಡಿವಿಂತ ಬಾ ಗೌಡ್ರು ಕುಡಿಸ್ತಾರೆ ಹಾ ನೀನು ಆಡದ ಆಟ ಉಡಿದ ಅಜ್ಜಿ ಹಾಕ್ಯಾನ ಹೆಂಗ್ ಬೇಕಾರು ಇರ್ಬೇಕು ಅನ್ಕೊಂಡಿದ್ದ ಬರಲೇ ಬರ ಗೌಡ್ರು ಕರಿತಾ ಇದಾರೆ ಅಂದ್ಮೇಲೆ ಅವ್ರ ಮೇಲೆ ಗೌರವ ತೂಕ ಇದ್ರೆ ನೀನ್ ಬತ್ತೀಯ ಹಾ ಬರಬೇಕು ಬಾ ಆತು ಕಣಜ್ಜ ಬತ್ತೀನಿ. ಅಜೋ ನನ್ನ ಹೆಂಡತಿ ಶಾಂತಮ್ಮನ್ನು ಕರ್ಕೊಂಬರ್ಬೇಕ ನಾನು ಒಬ್ನೇ ಬರ್ಬೇಕಜ್ಜ? ಯಾಲ ಕಳ್ಳ ಬಡ್ಡಿ ಮಗನೇ, ಹಂಗಾರೆ ನಿಂಗೇನು ಗೊತ್ತಿಲ್ವೇ ನಮ್ಮೂರ್ ಪಂಚಾಯತಿ ನೀತಿ ನಿಯಮಗಳೆಲ್ಲನ ಹಾ ಯಾರ್ದನ ಒಬ್ರದ್ದು ಪಂಚಾಯತಿ ನಡೀತಾ ಐತಿ ಅಂದ್ಮೇಲೆ ಪಂಚಾಯತಿಗಿರ ಎಲ್ಲ ಕುಟುಂಬಸ್ಥರು ಬಂದು ಅಲ್ಲಿ ಇರ್ಬೇಕು ಹಾ ಯಾಕೆ ನೀನ್ ಹೆಣ್ತಿಲ್ವೇ? ಹುಡುಗರಿಲ್ಲ ಅಂದ್ರೆ ಪರವಾಗಿಲ್ಲ ಕಸಲ ನಿನ್ನ ಹೆಣ್ತಿನ ಬೋರಜ್ಜ ನಾನು ಯಾವ ಮಕ್ಕ ಇಕ್ಕೇನು ಕರಿಯಾನ ನಾನು ಹೋಗಿರ್ತೀನಿ, ನೀನೇ ಕರ್ಕೊಂಬಾರಜ್ಜ. ಲೋಪರ್ ನನ್ನ ಮಗನೇ ಈ ಅಮ್ಮಗ್ ಮೋಸ ಮಾಡಕ್ಕೆ ಹೆಂಗಲ್ಲ ಮನ್ಸು ಬಂತು ಥೂ ನೀನ್ ಜನ್ಮಕ್ಕೆ. ನಡಿ ನನ್ನ ಮಗನೇ ನೀರು ಇಳಿಸ್ತಾರೆ ಇವಾಗ ಗೌಡ್ರು ಪಂಚಾಯತಿಗೆ ನೀರು ಇಳಿಸ್ತಾರೆ ನಡಿ. ಅಮ್ಮಣೆ ಶಾಂತಮ್ಮ ಅಮ್ಮಣೆ ಶಾಂತಮ್ಮ ಬಾರಮ್ಮ ಇಲ್ಲಿ, ಯಾಕೆ ಗೌಡ್ರು ಕರಿತಾ ಇದಾರ ಬಾ. ಬೋರಜ್ಜ ಯಾಕೆ ಗೌಡ್ರು ಕರಿತಿರೋದು? ಅಮ್ಮಣೆ ಶಾಂತಮ್ಮ ಆ ವಿಚಾರ ನಾನು ಯಾವ ಬಾಯಾಗ ಹೇಳೋಣಮ್ಮ, ನಿನಗೆ ಯಾವ ಬಾಯಾಗ ಹೇಳೋದು ನಾನು ಹಾ ಎದೆ ಗಟ್ಟಿಗೆ ಮಾಡ್ಕ ಹೇಳ್ತೀನಿ. ಯಾಕಜ್ಜ ಅಜೋ ಬೋರಜ್ಜ ಯಾಕಜ್ಜ ಯಾರ್ಗನ ಏನನ ಆತೇನಜ್ಜ ಹೆಚ್ಚು ಕಮ್ಮಿ ಐತೆ ಯಾರನ್ನ ಜೀವ ಬಿಟ್ರನಜ್ಜ ಏನಾತ್ ಹೇಳಜ್ಜ? ಅಜೋ ಆತು ಹೇಳು ಎದ್ರಕಮ್ಮಲ್ಲಿ ಹೇಳು. ಅಮ್ಮಣ್ಣಿ ಶಾಂತಮ್ಮ ನಿನ್ನ ಗಂಡ ಭೀಮಣ್ಣ ನಿನಗೆ ಮೋಸ ಮಾಡ್ಬಿಟ್ಟ ಕಣಮ್ಮ, ಮೋಸ ಮಾಡ್ಬಿಟ್ಟ. ಯಾರನ್ನ ಬೆಂಗಳೂರಲ್ಲ ಇನ್ನೊಬ್ಬಳು ಮದುವೆ ಆಗ್ಬಿಟ್ಟ ಕಣಮ್ಮ, ನಿನಗೆ ಗೊತ್ತಿಲ್ದಂಗೆ ಮದುವೆ ಆಗ 10 ವರ್ಷ ಆಯ್ತಂತ ಅಲ್ಲೇನ. ಆಯಮ್ಮಣ್ಣಿಗೂ ಒಂದು ಮಗ ಐತಂತೆ, ಗಂಡು ಹುಡುಗ ಇದ್ದಾನಂತೆ. ಹ್ಞೂ ಆಯಮ್ಮ ಇವತ್ತು ಊರ ಕುಡಿಕೆ ಬಂದವಳೆ, ನನಗೆ ನ್ಯಾಯ ಕೊಡಿಸ್ರಿ ಗೌಡ್ರೆ, ನನ್ನ ಗಂಡು ನನಗೆ ಕೊಡ್ರಿ ನಾನು ಯಾರು ತೆಗೀರಣ ಅಂತಾನ ಪಂಚಾಯತಿ ತಗೆ ಹುಡಿಕೆಂಬಂದ್ಬಿಟ್ಟವಳೆ. ಹ್ಞೂ ಎದೆ ಕದ್ದು ಗಟ್ಟಿ ಮಾಡ್ಕೊಳಮ್ಮ, ಗಟ್ಟಿ ಮಾಡ್ಕ. ನಿನ್ನ ಗಂಡ ನಿನಗೆ ಮೋಸ ಮಾಡ್ಬಿಟ್ಟ ಕಣಮ್ಮ. ಅಯ್ಯ ದೇವ್ರೇ ಏನಪ್ಪ ಮಾಡಿ ತಗೊಂಡೆಲ್ಲಪ್ಪ ನಮ್ಮ ಜೀವನನೇನ. ಊರಾಗ ತಲೆ ಎತ್ಕೊಂಡು ತಿರ್ಗಾಕೈತೆ. ಲೋಪರ್ ನನ್ನ ಮಗುಗೆ ನಾನು ಏನು ಕಮ್ಮಿ ಮಾಡಿದೆ ದೇವ್ರೇ. ವಾರಕ್ಕೊಂದ್ಸಲಿ ಬೆಂಗಳೂರಿಗೆ ಹೋಗ್ತೀನಿ, 15 ದಿನಕ್ಕೊಂದ್ಸಲಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋಗೋನು. ಏನೋ ತಾಲೂಕ್ ಪಂಚಾಯತಿ ತಕ್ಕ ಹೋಗ್ತೀನಿ, ಗ್ರಾಮ ಪಂಚಾಯತಿ ತಕ್ಕ ಹೋಗ್ತೀನಿ, ಜಿಲ್ಲಾ ಪಂಚಾಯತಿ ತಕ್ಕ ಹೋಗ್ತೀನಿ ಅಂತ ಬೆಂಗಳೂರಿಗೆ ಹೋಗೋನು. ಈ ವಿಚಾರ ಅಂಬೋದು ಗೊತ್ತಿದ್ದಿದ್ರೆ ನಾನು ಕಳಿಸ್ತಿರ್ಲಿಲ್ವಲ್ಲಪ್ಪ. ನಾನೇನಕ್ಕವ ಕಮ್ಮಿ ಮಾಡಿದೆ ವರಜ, ಏನು ಕಮ್ಮಿ ಮಾಡಿದೆ? ಯಾಕೆ ನನ್ನ ಅಂದಿಲ್ವೇ ಚಂದಿಲ್ವೇ? ನಾನು ಏನು ಅವಳಿಗೇನು ಪ್ರೀತಿ ಕೊಡಬಾರ್ದು ಎಲ್ಲ ಕೊಟ್ಟಿದ್ದೀನಲ್ಲ ಅಜ್ಜ. ಬಂಗಾರದಂತ 2 ಮಕ್ಳಿದ್ವಲ್ಲ ಅಜ್ಜ, ಏನಪ್ಪ ಮಾಡೋದು? ಏ ಅಮ್ಮಣ್ಣೆ ಶಾಂತಮ್ಮ ಇದ್ದಳ ಅಳಬೇಡ ಇದ್ದಳಮ್ಮ. ಆಗದ ಆಗೋಯ್ತು ಇವಾಗ, ಮುಂದೆ ಯೋಚನೆ ಮಾಡ್ಬೇಕು ಜೀವನದ ಬಗ್ಗೆನ. ಅಳತ ಕುಕೊಂಡ್ರೆ ಹಾಕೈತೆ ಇದ್ದಳು. ಈಗ ಗೌಡ್ರು ಕರೆದೇವ್ರೆ ಅಂತ ಅಂದ್ರೆ ಏನೋ ಒಂದು ನ್ಯಾಯವಾಗಿ ತೀರ್ಮಾನ ತಾಮಕ್ಕೆ ಕರೆದಿರ್ತಾರೆ. ಎದ್ದಳು ಹೋಗೋಣ. ತಿರುಗಿ ತಡವಾಗಿ ಹೋದ್ರೆ ನನ್ನ ಬೈತಾರೆ ಇದ್ದಳಮ್ಮ ಗೌಡ್ರು. ಕರ್ಕೊಂಬ ಅಂತ ಹೇಳವ್ರೆ, ನಿನ್ನೂ ಕರ್ಕೊಂಬರಕ್ಕೆ ಹೇಳವಳೆ. ಹೇಳವ್ರೆ ಎದ್ದಳಮ್ಮ ಹೋಗೋಣ. ಯಾವ ಮಕ ಈಕೆಂಬರನ ಅಜ್ಜ ನಾನು ಪಂಚಾಯತಿ ತಕ್ಕೆ? ಯಾವ ಮಕ ಈಕೆಂಬರನ? ನನ್ನ ಗಂಡಿಗೆ ಇನ್ನೊಬ್ಳು ಹೆಂಡತಿ ಇದ್ದಾಳಂತೆ ಎಂಬತ್ ಕೇಳಕ್ಕೆ ನನಗೆ ಎದೆ ಜಲ್ಲಂದಂಗ ಆಕೈತೆ. ಇದನ್ನ ಇವ್ರ ಜೊತೆಗಿನ ಬದುಕ್ಬೇಕಲ್ಲ, ಬಾಳ್ಬೇಕಲ್ಲ, ಊರಾಗ ತಲೆ ಎತ್ಕೊಂಡು ತಿರ್ಗಾಕೈತೆ. ನಾನು ಏನ್ ಕಮ್ಮಿ ಮಾಡಿದ್ನಜ್ಜ? ನನ್ನ ಗಂಡುಗೆ ಪ್ರೀತಿ ಕೊಡೋದ್ನು ಕಮ್ಮಿ ಮಾಡಿದ್ನೆ. ಏನ್ ಕಮ್ಮಿ ಮಾಡಿದ್ದೆ? ಯಾಕಜ್ಜ ನನಗೆ ಅಂದಿಲ್ವೇನಜ್ಜ? ನಾನು ಚಂದಿಲ್ವೇನಜ್ಜ? ನೋಡಕ್ ರೂಪವಂತಿ ಆಗಿಲ್ವೇನಜ್ಜ? ಇನ್ನೊಂದು ಯಾಕಜ್ಜ ಮದುವೆ ಆಗ್ಬೇಕಾಗಿತ್ತು? ನಾನು ಬದುಕ್ತೀನೇನಜ್ಜ? ನಾನು ಬದುಕ್ತೀನಿ ರಾಮ ಭಗವಂತ. ಇದನ್ನ ಕೇಳಕ್ಕೆ ನನ್ನ ಕೈಲಾಗ್ತಿಲ್ವಲ್ಲ ಅಜ್ಜ. ಜಂಗ ಬಲ್ಕುಸ್ತಂಗ ಆಕೈತೆ. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯರಿಗೆ ಈ ವಿಚಾರ ಗೊತ್ತಾದ್ರೆ ಅವ್ರು ಬದುಕ್ತಾರೆ ನಜ್ಜ, ಬದುಕ್ತಾರೆ ನಂತವ್ರ ಮನೆಯವರು ರಾಮ.
ಯಾಕಜ್ಜ ಗಂಡಸ್ರಿಗೆ ಮೋಸ ಮಾಡ್ತಾರೆ, ಹೆಂಗಸ್ರಿಗೆ ಯಾಕೆ ಹಿಂಗ್ ಮೋಸ ಮಾಡ್ತಾರೆ? ಅಲ್ಲೋಪರ್ ಮುಂಡೆ ಎಂತಳು ಯಾರೋ ಏನ್ ಕತಿಯೋ, ಅವಳು ಬಲಿಗ್ ನಮ್ಮ ಯಜಮಾನ ಬಿದ್ನೆಲ್ಲಜ್ಜ. ಆತು ಸುಮ್ಕಿರಮ್ಮ, ಅಳುಬೇಡ ಸುಮ್ಕಿರಿ. ಈಗ ನೀನ್ ಕಣ್ಣೀರ್ ಹಾಕೋದ್ರಿಂದನ ಎಲ್ಲ ಸರಿ ಆಕೈತೆ ಅಮ್ಮಂಗಿದ್ರೆ ನಿನ್ ಜೊತೆಗೆ ನಾನು ಹೊತ್ತು ಬಿಡ್ತಿದ್ದೆ. ಅಳುಬೇಡ ಸುಮ್ಕಿರಮ್ಮ, ಅಳುಬೇಡ ಸುಮ್ಕಿರು. ಈಗ ಆಗೋಯೈತೆ, ಧೈರ್ಯ ತಗ, ಮನ್ಸಿಗೆ ಧೈರ್ಯ ತಗ. ನೀನು ಅಳ್ತಾ ಕೂಕೊಂಡ್ರೆ ತಿರುಗಿ 4 ಜನ ಬತ್ತಾರೆ, ಸುತ್ತಮುತ್ತಲವ್ರು ಬಂದು ಯಾಕೆ ಶಾಂತ ಮಿಂಗಳ್ತಾ ಇದ್ದಾಳೆ ಅಂತ ಅವ್ರಿಗೆಲ್ಲ ಗೊತ್ತಾಕೈತಿ ವಿಚಾರ. ಹಾಂ, ಬೇಡ ಎದ್ದಳು ನಡಿ, ಪಂಚಾಯತಿ ತಕೋ ನಡಿ. ಮೊದಲು ಗೌಡ್ರು ಏನು ನಿರ್ಧಾರ ತಾಂಬ್ತಾರದನ್ನ ತಾಂಬ್ಲಿ. ಎದ್ದಳಮ್ಮ. ಅಯ್ಯೋ, 4 ಜನಕ್ಕೆ ಗೊತ್ತಾಗದಲ್ ಕಣಜ್ಜ, 400 ಜನಕ್ಕೆ ಗೊತ್ತಾಕೈತೆ. ಊರಾಗೆ ಊಸ್ಬಿಟ್ರೆ 4 ಜನ ಮಾತಾಡ್ತಾರೆ, ಇನ್ನಿಂತವು ಗೊತ್ತಾದ್ರೆ ಬಿಡ್ತಾರೆ ರಜ, ಬಿಡ್ತಾರೆ. ಅಯ್ಯೋ ರಾಮ, ಕಬ್ಬಗದಂಗ ಬಿಡ್ತಾರೆ. ಶಾಂತಮ್ಮನ ಗಂಡ ಭೀಮಣ್ಣ ಯಾರನ್ನ ಇನ್ನೊಬ್ಬಳನ್ನ ಬೆಂಗಳೂರಾಗ ಮದುವೆ ಆಗಿ ಬಂದೇವ್ರಂತೆ. ಶಾಂತಮ್ಮ ಏನ್ ಕಮ್ಮಿ ಮಾಡಿದ್ಲು, ಶಾಂತಮ್ಮ ಹಂಗೆ ಹಿಂಗೆ ಅಂತ 4 ಜನ ನನ್ನ ಬಗ್ಗೆನೂ ಮಾತಾಡ್ತಾರೆ, ನಮ್ಮ ಅಪ್ಪನ ಬಗ್ಗೆನೂ ಮಾತಾಡ್ತಾರೆ. ನಮ್ಮ ಮನೆ ನೆಮ್ಮದಿ ಹಾಳಾಗೋತ್ ಕಣಜ್ಜ, ಹಾಳಾಗೋತು. ಕಿತ್ತೋದಾಳೆ ಹೆಂಗ ಇದ್ದಾಳು, ಅವಳು ಸವಾಸ್ಗೆ ಹಾಕೋದ ನಮ್ಮ ಯಜಮಾನ. ಲೋಪರ್ ಬಾಯಿಗೆ ಮಣ್ಣಾಕ. ಇವರೆಲ್ಲ ಉದ್ಧಾರ ಆಗ್ತಾರೆ ರಾಜ, ಉದ್ಧಾರ ಆಗ್ತಾರೆ. ನಮಗೆ ಮೋಸ ಮಾಡಿ, ನನ್ನ ಮಕ್ಳಿಗೆ ಮೋಸ ಮಾಡಿ ಉದ್ಧಾರ ಆಗ್ತಾನೆ ರಾಜ. ಇವನು ಉದ್ಧಾರ ಆಗ್ತಾನೆ ನಮ್ಮನು. ಎದ್ದಳಮ್ಮ, ಎಷ್ಟು ಮಾತಾಡಿರೋ ಅಷ್ಟೇನಾ. ನೀನು ಕಣ್ಣೀರು ಹಾಕ್ಯಂಗೆ ಕೂಕೊಂಡ್ರೆ ನಿನ್ನ ಸಮಸ್ಯೆಗಳು ಬಗ್ಗೆರೆ ಹೆಂಗಿದ್ದಿದ್ರೆ ಎಲ್ಲ ಆಗೋದು. ನಡಿ, ಈಗ ಕೂಕೊಂಡು ಮಾತಾಡಿವಿಂತ ಅದು ಏನು ಹೇಳ್ಬೇಕು ಹೇಳಿವಿಂತೆ. ನಡಿ ಪಂಚಾಯತಿಗೆ ನಡಿ, ಗೌಡ್ರ ಇದ್ದಾರೆ. ಗೌಡ್ರೆ, ನಿಮಗೆ ಗೊತ್ತು ತಾನೆ ಇವನು ಬೋರಾಜ್ ಅಂತ ನಂಬ್ತಾನೆ. ಹುಟ್ಟು ಸೋಮಾರಿ ನನ್ನ ಮಗ, ಏನು ಮಾಡೋಕ್ಕಾಗಲ್ಲ. ಈಗ ಏನೋ ಕಟ್ಕೊಂಡ್ಬಿಟ್ಟಿದೀವಿ, ಅನುಭವಿಸ್ಕೊಂಡು ಹೋಗ್ಬೇಕು ಅಷ್ಟೇನ. ಈಗ ನಮ್ಮನ್ನು ಬಿಟ್ರೆ ಬೋರಾಜ್ ಯಾರೋ ಗತಿ ಇಲ್ಲ. ನಮ್ಮ ಜೊತೆಗೆ ಬರ್ತಾನೆ, ಬೈದ್ರೆ ಬೈಸ್ಕೊಂತಾನೆ, ಉಗಿದ್ರೆ ಉಗಿಸ್ಕೊಂತಾನೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಸಮಾಧಾನ ಮಾಡ್ಕೊಳ್ರಿ ಗೌಡ್ರಿ, ಸಮಾಧಾನ ಮಾಡ್ಕೊಳ್ರಿ. ವಯಸ್ಸಾದ್ಮೇಲೆ ಬಲು ಸಿಟ್ಟು ಮಾಡ್ಕೊಂಬಕ್ ಹೋಗ್ಬಾರ್ದು. ಯಾಕೆ ಹೇಳ್ರಿ, BP ಶುಗರ್ ಬರ್ತೈತೆ. ಈಗ ಆಲ್ರೆಡಿ ನಿಮಗೆ BP ಶುಗರ್ ಐತಿ, ಅದರಿಂದ ಸ್ವಲ್ಪ ಸಮಾಧಾನ ಇರೋದು ಒಳ್ಳೇದು. ಭೀಮಣ್ಣು ಬರ್ತಾನೆ, ಭೀಮಣ್ಣ ಹೆಂಡ್ತಿನೂ ಬರ್ತಾಳೆ, ಸುಮ್ಕಿರ್ಬೇಕು ನೀವು. ಲೇ ಸೀನಾ, ಈ ವಿಚಾರ ಊರಾಗ ಯಾರಿಗೂ ಗೊತ್ತಾಗ್ಬಾರ್ದು ಕಳ್ಳ. ಈ ಪಂಚಾಯತಿ ನಡೆದಿದ್ದ ವಿಚಾರ ಒಂದಿಟ್ಟು ಗುಪ್ತವಾಗಿ ಇರಬೇಕು. 4 ಜನಕ್ಕೆ ಗೊತ್ತಾಗ 4 ಮಾತಾಡ್ತಾರೆ. ಇವ್ರ ಮನೆ ಸಂಸಾರಗಳೆಲ್ಲ ತಿರ್ಗಿ ಹಾಳಾಗಿ ಹೋಗ್ಬಿಡ್ತಾವೆ, ಎಲ್ಲ ನೆಮ್ಮದಿ ಹಾಳಾಗಿ ಹೋಗ್ತೈತಿ. ಯಾರನ್ನೂ ಇಲ್ಲಿ ಕಾಂಪೌಂಡ್ ಒಳಗೆ ಬಿಟ್ಕೊಂಬದ್ ಬೇಡ. ನಾವು 4-5 ಜನ ಅಷ್ಟೇ ಇರಬೇಕು. ಹೆಂಗ? ಕರೆಕ್ಟು ಗೌಡ್ರಿ, ನೀವು ಹೇಳ್ತಿರೋದು 100% ಕರೆಕ್ಟು. ಆಯಿತು, ಯಾರನ್ನೂ ಬಿಟ್ಕೊಂಬದು ಬೇಡ. ಗೌಡ್ರೆ 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 ಬಂದ್ರು ನೋಡ್ರಿ ಗೌಡ್ರೆ, ಮಹಾನುಭಾವರಾದಂತಹ ಭೀಮಪ್ಪನವರು ಬಂದ ನೋಡ್ರಮ್ಮ, ಬಂದ ನೋಡ್ರಮ್ಮ, ಬಂದ ನೋಡ್ರಿ. ನಮ್ಮ ಭೀಮಣ್ಣ ಬಂದ ನೋಡಮ್ಮ. ಇಲ್ಲೊಬ್ಬರನ್ನ ಮದುವೆ ಆಗಿ ಬೆಂಗಳೂರಾಗಿ ಇನ್ನೊಬ್ಬರು ಮದುವೆ ಆಗಿ ಬಂದ ನೋಡಮ್ಮ, ಬಂದ ನೋಡಮ್ಮ. ಲೇ ಭೀಮಣ್ಣ, ಕ್ರೇಜಿ ಬಾಯ್ ನೀನು, ಕ್ರೇಜಿ ಬಾಯ್. ಬಾ 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 ಬಾ. ನಾನು ಪಿಕ್ಚರ್ನಾಗ ನಡೀತಾವ ಈ ಥರ ಅನ್ಕೊಂಡ್ಬಿಟ್ಟಿದ್ದೆ, ನಮ್ಮೂರಾಗೂ ನಡೆಸ್ಬಿಟ್ಟಲ್ಲಪ್ಪ. ಕಲಾಕಾರ ಕಣಯ್ಯ ನೀನು ಭೀಮಣ್ಣ, ಕಲಾಕಾರ. ಗೌಡ್ರೆ ನೋಡ್ರಿ ಗೌಡ್ರೆ, ಸಾಹೇಬ್ರು ಬಂದರು, ಭೀಮಣ್ಣ ಸಾಹೇಬ್ರು. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಲೇ ಭೀಮಾ, ನಿನ್ನ ನಮಸ್ಕಾರಕ್ಕೆ ನಾನು ನೆಕಡ ಸಿಗಾಕ ಎಲ್ಲಲ್ಲ, ಎಲ್ಲೋ ನೀನು ಹೆಂಡ್ತಿ ಬರಲಿಲ್ವಲ್ಲ, ಒಬ್ಬನೇ ಬೈಜ. ಆಹಾ, ಪಂಚಾಯತಿಗೆ ತಪ್ಪು ಶ್ರಮಕ್ಕೂ ಆಡ್ತಿದ್ಯಾ ಎಲ್ಲಲ್ಲ ನೀನು ಹೆಂಡ್ತಿ? ಇಲ್ಲ ಗೌಡ್ರೆ, ನಾನು ಜೊತೆಗಿದ್ಬಿಟ್ರೆ ಸರಿ ಆಗಲ್ಲ ಅಂದು ಬೋರಾಜ್ ಹೇಳಿ ಬಂದಿದ್ದೀನಿ, ಕರ್ಕೊಂಬ ಬೋರಾಜ್ ಅಂತಾನ. ಬೋರಾಜ್ ಕರ್ಕೊಂಬತ್ತಾಯ್ತು ನನ್ನ ಹೆಂಡ್ತಿನ. ಗೌಡ್ರೆ, ಏನೋ ಆಗೋದು ಆಗೋಗ್ಬಿಟ್ಟೈತೆ, ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ. ಏನೋ ಒಂದು ನೇರೂಪಾಗಿ ಮಾಡ್ರಿ ಗೌಡ್ರೆ, ನಮ್ಮ ಜೀವನನ ಮಾಡೋ ತಪ್ಪು ಮಾಡಿಬಿಟ್ಟಿದ್ದೀನಿ. ಏನೋ ಒಂದು ನೇರೂಪಾಗಿ ಮಾಡಿಬಿಟ್ರಿ ಜೀವನನ. ನೇರೂಪಾಗಿ ಏನ್ಲ ನೇರೂಪಾಗಿ ಮಾಡ್ಬೇಕು ನಿಮ್ಮ ಜೀವನನ ಅಲ್ವಲ್ಲ?
ನೀನು ಮಾಡಿರೋದು ಗನಂದಾರಿ ಕೆಲಸವೆಂದ. ತಡಿ ತಡಿ, ಈಗ ನಾವೇ ಮಾತಾಡಿದ್ರೆ ಸರಿಯಾಗಲ್ಲ. ನೀನು ಹೆಣ್ತಿನೂ ಬರಲಿ ಬರಲಿ ಬರಲಿ, ಎಲ್ಲರೂ ಬರಲಿ, ಅವಾಗ ಐತೆ ನಿನಗೆ. ಈ ಲೋಪರ್ ಮುಂಡಿಗೆ ಬಡ್ಕಂಡೆ ಬೇಡ ಕಣೆ, ನಮ್ಮ ಊರಕ್ಕೆ ಬರಬೇಡ ಕಣೆ. ಲೋಪರ್ ಮುಂಡೆ ಹೋಗಿ ಬೆಂಗಳೂರಿಗೆ ತಾಳಾಗಿ ಅಂತಾನ. ನಾನು ನಿಂದರೆ ಹೊಡಿಯಕ್ಕೆ ಓಡ್ ಬಂದವಳು ಇಲ್ಲಿ. ಇಲ್ಲಿ ನಾನು ಮರ್ಯಾದೆ ಇದ್ದಾಗ ನಮ್ಮ ಸಂಸಾರ ಎಲ್ಲ ನೆಮ್ಮದಿನೆಲ್ಲ ಹಾಳು ಮಾಡೋಕ್ಕೆ ನಿನ್ಗೇನೇ ಕಮ್ಮಿ ಮಾಡಿದ್ದೆ? ಏನಾನ ಕಮ್ಮಿ ಮಾಡಿದ್ದೆ ನಾನು ಇಲ್ಲಿವರೆಗೂ? ಏನು ನೀನು ಲೋಪರ್ ಬಾಯಿಗೆ ಮಣ್ಣಾಕ ಕಿತ್ತೋದ್ ಮುಂಡೆ ಇಲ್ಲಿ ಗುಡಿಕೆಂಬಂದೇವಳೆ. ಈ ವರ್ಷ ಇಲ್ಲೋದು ಇವಾಗ ಬಂದ್ಬಿಡ್ತೀವಳಿಗೆ ತೊಲಗ್ಯಾ ತಾಳಾಗಿ. ತೊಲಗ್ತೀನಿ ಹೇಳು, ತೊಲಗ್ತೀನಿ. ನಿಮ್ಮಂತರು ನಂಬ್ಕೊಂಡು ಬಂದ್ಬಿಟ್ರೆ ತೊಲಗದೆ ನಾವು. ಮದುವೆ ಆಗುವಾಗ ಒಂದು ಮಗ ಕೈ ಕೊಡ್ಬೇಕಾರೆ ನಿನಗೆ ಪ್ರೀತಿ ಇರ್ಲಿಲ್ವಾ? ಅವಾಗ ಪ್ರೀತಿ ಉಕ್ಕರಿಯೋದು. ಇವಾಗ ಎಲ್ಲ ತೀರ್ತಲ್ಲ ನಿನಗೆ, ಈಗ ಪ್ರೀತಿ ಕಮ್ಮಿ ಆಗೈತೆ. ನಾನು ತೊಲಗ್ತೀನಿ ಹೇಳು. ಅಂತ ಮರ್ಯಾದಸ್ತ ನೋಡು ನೀನು. ಮರ್ಯಾದೆ ಇದ್ದಿದ್ರೆ ನನ್ನ ಯಾಕೆ ಮದುವೆ ಆಗ್ತಿದ್ದೆ ಒಂದು ಮದುವೆ ಆದ್ಮೇಲೆ? ಹೇಳಯ್ಯ. ಅಲ್ಲು ದುರ್ಸ್ಬಿಡ್ತೀನಿ ಎದುರಿಗೆ ಮಾತಾಡ್ಬಿಟ್ರೆ. ಲೋಪರ್ ಮುಂಡೆ ಸಿರಾಜ್ ಬಸ್ ಸ್ಟ್ಯಾಂಡ್ನಾಗ ಬಡ್ಕಂಬ್ಲಿಲ್ವೇ? ಹೋಗಿ ಇನ್ನೊಂದ್ರಿ ಯಾವನ ಬಂದು ಕರ್ಕೊಂಬತ್ತೀನಿ ನಾನು ನಿನ್ನ. ನಡಿ ಬೆಂಗಳೂರಿಗೆ ನಡಿ ಅಂತಾನ ನಾನು ಗಿಣಿ ಹೇಳ್ದಂಗೆ ಹೇಳಿದ್ದೀನಿ. ಹ್ಞೂ ಸರಿ ಕಣ್ರಿ, ಆತು, ನಾನು ಬೆಂಗಳೂರಿಗೆ ಹೋಗ್ತೀನಿ ಹೋಗ್ರಿ ಅಂತ ಕಳಿಸಿ ನನ್ನಿಂದ ತಪ್ಸಾಕಿ ನಾನು ನಿಂದು ಬಂದಿದ್ಯೇನೆ. ನೀನು ಬರೋ ಸಿಟ್ಕ್ಯಾತ ಎಗ್ರಿಸಿ ಅದಗೋದು ಸಾಯ ಹಾಕಿಬಿಡೋಣ ಎಂಬ ಸಿಟ್ಟು ಬರ್ತೈತಿ ನಿನ್ನ. ಹೋಗಿ ನಾನು ಈ ಪಿಸಾಸಿ ಮದುವೆ ಆದ್ಮೇಲಪ್ಪ ಅರೆ ಹೊಡಿಯಾಕೆ ಯಾಕನ? ನಾನಿವಾಗ ಪಿಸಾಸಿ ಆಗಿದ್ದೀನಿ ಹೇಳ್ರಿ, ಪಿಸಾಸಿ ಆಗಿದ್ದೀನಿ. ಮದುವೆ ಆಗ್ಬೇಕಾರೆ ಸಿನ್ನ ರನ್ನ ಬಂಗಾರಿ ಮುದ್ದು ಇವೆಲ್ಲ ಬರವು. ಈಗ ನಾನು ಪಿಸಾಸಿ ಆಗಿದ್ದೀನಿ. ಯಾಕೆ ಹೇಳ್ರಿ? ನಿಮ್ ಬಂಡವಾಳ ಎಲ್ಲ ಹೊರಕ್ ಬಂತಲ್ಲ, ಅದಕ್ಕೆ ನಾನು ಪಿಸಾಸಿ. ಯಾಕೆ ಒಂದ್ ಮಗನ ಪಿಸಾಸಿ ತೆಗೆ ಪಡ್ಕೊಂಡ್ರ ನೀವು? ಒಂದ್ ಪಿಸಾಸಿಗೆ ಹುಡ್ಸಿರಲ್ರಿ ಮಗನ. ಬಂದ್ಬಿಟ್ಟ ಇವಯ್ಯ ಮಾತಾಡಕ್ಕೆ. ನಂಗೂ ಬರ್ತಾವ ಮಾತು. ಲೇ ಭೀಮಣ್ಣ, ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳ. ಇದು ಪಂಚಾಯಿತಿ, ನೇರಪ್ಪಾಗಿ ಮಾತಾಡಬೇಕು. ಯಾರೇ ಆಗಲಿ ಹೆಣ್ಣು ಮಕ್ಳಿಗೆ ಬೆಲೆ ಕೊಡೋದು ಕಲ್ತ್ಕೊಡ್ರಲ್ಲ ಮೊದಲು. ಬಾಯಿಗೆ ಬಂದಂಗೆ ಮಾತಾಡಬೇಡ್ರಿ. ಈಗ ತಪ್ಪು ಇಬ್ಬರದು ಆಗಿ ಐತೆ. ತಿಕ್ಕ ಮುಚ್ಕೊಂಡು ನಿಂತ್ಕೋಬೇಕಲ್ಲ ನೀನು. ಲೇ ಭೀಮಾ, ಇಲ್ಲಿ ಪಂಚಾಯಿತಿದು. ಹಂಗೆ ಮಾತಾಡ್ತೀನಿ ಹಿಂಗೆ ಮಾತಾಡ್ತೀನಿ ಅಂತ ನಿಗ್ರು ಮಾಡ್ಕೊಂಡ್ ಬಂದ್ರೆ ನಾನು ಸುಮ್ಮನಿರಲ್ಲ. ನಿಂತ್ಕೊಳ್ಳ ಸುಮ್ಮನ. ಆತು ಗೌಡ್ರಿ, ತಪ್ಪಾತು, ಹಂಗೆ ಮಾತಾಡಲ್ಲ ಹೇಳ್ರಿ ಗೌಡ್ರಿ. ಎಲ್ಲಲ್ಲ ಸೀನಾ, ಎಲ್ಲಲ್ಲ ಇವನು ಬೋರಾಜ್ ಬರಲಿಲ್ಲ. ಥೋ ರಾಮ, ಇವನು ಕಟ್ಕೊಂಡು ನಾನು ಎಣಗದಿನ್ನೂ ಯೋಟೈತಲ್ಲ. ಲೇ ಉಡಗಲ ಸೀನಾ, ನೀನೇ ಕರ್ಕೊಂಬ ಅವ್ನು ಹೋಗಿ. ಗೌಡ್ರೆ ತಾಳಿದವನು ಬಾಳೆಯಾನು ಬಸ್ಸನ್ ತಡೀರ್ ಬೋರಾಜ. ಅವನು ಬೋರಾಜ ಮೊದಲೇ ಸ್ವಲ್ಪ ಅವನು ಇದು ಎದೇಳು ಎಕ್ಸ್ಪ್ರೆಸ್ ರೈಲಲ್ಲ ಶೆಟ್ಲು. ಅವನು ಚುಕ್ಕುಬುಕ್ಕು ಅಂತ. ಈಗ ಹೋಗಿ ಅವನ ಹೋಗ್ಬಿಟ್ಟು ಶಾಂತಮ್ಗೆ ಎಲ್ಲ ಹೇಳಿರ್ತಾನೆ ವಿಚಾರನ. ಪಿನ್ನು ವಿಚಾರ ಹೇಳಿ ಆಯಮ್ಮನಂತೂ ಜೀವಲ್ ತಿಂದು ಇಲ್ಲಿ ಕರ್ಕೊಂಬರ್ತಾನೆ. ನೀವು ಏನು ಹೇಳ ಅಂತದೇನಿರಲ್ಲ ಶಾಂತಮ್ಗೆ, ಎಲ್ಲ ಊದ್ಬಿಟ್ಟಿರ್ತಾನೆ ಕಿವಿಗೆ. ಹಿಂಗಾದ್ರೆ ನಿನ್ನ ಗಂಡ ಹಿಂಗಂತಿ ಹಂಗಂತಿ ಅಂತಾನೆ. ಆಯಮ್ಮಣ್ಣಿ ಈಗ ಗೊಳೋ ಅಂತ ಅಳ್ಕೊಂಬತ್ತಾಳೆ. ನೋಡ್ಬೇಕಾರೆ ಶಾಂತ ಮೊಳತಾನೆ ಬರೋದು. ಹಂಗಾರೆ ಹಂಗೆ ಅಂಚಲ್ಲ ಸೀನಾ. ಬತ್ತಾಯ್ದ ಕಣಪ್ಪ, ಇವಾಗ ಆ ಕಡೆಯಿಂದ ಬತ್ತಾಯ್ದ ನೋಡು. ನೀನು ಹೇಳ್ದಂಗೆ ಇವ ಅಮ್ಮಣ್ಣಿ ಕಣ್ಣೀರು ಹಾಕ್ಯಂಡೆ ಬತ್ತಾಯ್ದವ ಕಳ್ಳ ಶಾಂತಮ್ಮ. ಬೋರಾಜ ಬಾರಾಜ ರಪ್ಪನ, ನೀನು ಹೋಗಿದ್ದೆ ಅವಾಗ, ಬತ್ತಿರೋದೆ ಅವಾಗ. ಹೋಗೋದೊಂದು ಹೋಗ್ತಾ ಗಿರಾಗತಿ ಮಾಡ್ಕೊಂಡು ಬಾರಾಜೋ ರಪ್ಪನ. ಯಾಕೆ ನಮ್ಗೇನು ಬದುಕು ಮಾಡು ಏನಿಲ್ವೇ? ಬರೀ ಪಂಚಾಯಿತಿ ಮಾಡೋದು ನಮ್ಮ ಬದುಕು. ಬಾರಾಜ ರಪ್ಪನ. ಲೇ ಸೀನಾ, ಹೋಗಿದ್ದೆ ಕಳ್ಳ. ಇವನು ಭೀಮಣ್ಣನ ಕಳಿಸ್ದೆ. ಏನು ಭೀಮಣ್ಣ ಹೆಣ್ತಿ ಶಾಂತಮ್ಮ ಗೋಳು ಅಂತ ಅಳ್ತಾ ಇದ್ದಾಳೆ. ಅವಳನ್ನು ಸಮಾಧಾನ ಮಾಡ್ಕೊಂಡು ಇಲ್ಲಿ ಕರ್ಕೊಂಬರುವಾಗ ನನಗೂ ಸಾಕಾಗೋತು. ಅದಕ್ಕೆ ಲೇಟ್ ಆಯ್ತು ಕಳ್ಳ. ಅಳ್ಕಣಯ್ಯ, ನೀನು ವಿಚಾರಗಳನ್ನೆಲ್ಲ ಯಾಕೆ ಹೇಳಕ್ಕೆ ಹೋಗಿದ್ದಾರೆ ಹೊಡಿಯೋಕ್ಕೆ? ಯಾಕೋ ಗೌಡ್ರು ಕರೀತಾ ಇದ್ದಾರೆ ಭಾಷೆ ಅಂತ ಕರ್ಕೊಂಬರ್ಬೇಕು ತಾನೆ. ನೀನೇ ನ್ಯಾಯ ಪಂಚಾಯತಿ ಹೊಡಿಯಕ್ಕೆ ಹೋಗಿದ್ದ ಅಲ್ಲಿ. ಈಗ ಮುಚ್ಕೊಂಡು ಕರ್ಕೊಂಬರೋದು ಬಿಟ್ಟು ಹೇಳಿದ್ದು ಮಾಡಜ್ಜ ಅಂತಂದ್ರೆ ಹೇಳ್ದವೆಲ್ಲ ಮಾಡಕ್ಕೆ ಹೋಗ್ಯಲ್ಲ ಜ ನೀನು.
ಹಾ ಇದು ಒಂಥರ ಸೀಕ್ರೆಟ್ ನ್ಯಾಯಾಲಯ ಇವತ್ತು ನಾವು ಮಾಡ್ತಿರೋದು. ಏನು ಹೇಳು, ಸೀಕ್ರೆಟ್ ಪಂಚಾಯಿತಿ, ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತೆ? ನಿನ್ನ ಹೆಂಡತಿಗೂ ಗೊತ್ತಾಗಬಾರ್ದು, ನಮ್ಮ ಮನೆಗೂ ಗೊತ್ತಾಗಬಾರ್ದು, ಅಷ್ಟೇ ಇದು. ಏಯ್ ಗೊತ್ತಾಯ್ತು ಕಳ್ಳ ನನಗೂ. ಗೌಡ್ರೆ ಶುರು ಹಚ್ಕೊಳ್ರಿ ಇನ್ನು ಪಂಚಾಯಿತಿನ.